ಉಕ್ರೇನ್ ಅಧ್ಯಕ್ಷ ವಾಲಡಿಮಿರ್ ಜೆಲೆನ್ಸ್ಕಿ ಶಾಂತಿ ಬಯಸ್ತಾ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಶುಕ್ರವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವಾಲಡಿಮಿರ್ ಜೆಲೆನ್ಸ್ಕಿ ನಡುವೆ ವಾಗ್ಯುದ್ಧ ನಡೆದಿತ್ತು. ಈ ಸಭೆಯ ಉದ್ದೇಶ ಖನಿಜ ಒಪ್ಪಂದಕ್ಕೆ ಸಹಿ ಹಾಕುವುದಾಗಿತ್ತು. ಟ್ರಂಪ್ ಮತ್ತು ರಷ್ಯಾದ ನಡುವಿನ ಬಾಂಧವ್ಯ ಹೆಚ್ಚುತ್ತಿರುವ ಬಗ್ಗೆ ಜೆಲೆನ್ಸ್ಕಿ ಪ್ರಶ್ನೆ ಮಾಡಿದ್ರು ಮತ್ತು ಪುಟಿನ್ ಅವರ ಭರವಸೆಗಳನ್ನು ನಂಬಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ವಿಷಯವನ್ನು ಪೂರ್ಣ ಪ್ರಮಾಣದ ವಿವಾದವಾಗಿ ಪರಿವರ್ತಿಸಿದ್ರು. ಈ ಬಿಸಿವಾದದ ನಂತರ ಟ್ರಂಪ್ ಸಭೆಯನ್ನು ಬೇಗನೆ ಕೊನೆಗೊಳಿಸಿದ್ರು ಮತ್ತು ಜೆಲೆನ್ಸ್ಕಿಯನ್ನ ಶ್ವೇತಭವನವನ್ನು ತೊರೆಯುವಂತೆ ಕೇಳಲಾಯಿತು. ಜೆಲೆನ್ಸ್ಕಿ ಅಮೆರಿಕವನ್ನು ಗೌರವಿಸಿದ್ದಾರೆ ಅಂತ ಟ್ರಂಪ್ ಆರೋಪಿಸಿದ್ರು ಮತ್ತು ಅವರ ಶಾಂತಿಗೆ ಸಿದ್ಧರಾದಾಗ ಅವರು ಹಿಂತಿರುಗಬಹುದು ಅಂತ ಹೇಳಿದ್ರು. ಓವಲ್ ಕಚೇರಿಯಲ್ಲಿ ಟ್ರಂಪ್ ಮತ್ತು ವ್ಯಾನ್ಸ್ ಜೊತೆಗಿನ ವಿವಾದದ ನಂತರ ಉಕ್ರೇನಿಯನ್ ಅಧ್ಯಕ್ಷ ಜೆಲೆನ್ಸ್ಕಿ ಶ್ವೇತಭವನವನ್ನು ಬೇಗನೆ ತೊರೆದಿದ್ದಾರೆ. ರಷ್ಯಾದೊಂದಿಗೆ ಕದನ ವಿರಾಮದ ಬಗ್ಗೆ ಉಕ್ರೇನ್ ರಾಜಿ ಮಾಡಿಕೊಳ್ಬೇಕಾಗತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಯುದ್ಧವು ತಪ್ಪು ದಿಕ್ಕಿನಲ್ಲಿ ಸಾಗ್ತಾ ಇದೆ. ನಾವು ರಷ್ಯಾದೊಂದಿಗೆ ಉತ್ತಮ ಚರ್ಚೆ ನಡೆಸಿದ್ದೇವೆ. ಆಡಳಿತವು 3 ವರ್ಷಗಳ ಯುದ್ಧವನ್ನು ತ್ವರಿತವಾಗಿ ಕೊನೆಗೊಳಿಸಲು, ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಿಸಲು ಮತ್ತು ಉಕ್ರೇನ್ಗೆ ಬೆಂಬಲ ನೀಡಲು ಖರ್ಚು ಮಾಡಿದ ಹಣವನ್ನು ಮರುಪಡೆಯಲು ಸಹಾಯ ಮಾಡಲು ಬಯಸ್ತಾ ಇದೆ. ಈ ಚರ್ಚೆಯ ಸಮಯದಲ್ಲಿ ರಷ್ಯಾದೊಂದಿಗೆ ಯಾವುದೇ ಕದನ ವಿರಾಮವನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದರು. ಈ ಹಿಂದೆ 25 ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾರೆ. ಆದ್ದರಿಂದ ಅಮೆರಿಕ ರಷ್ಯಾದೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವಾಲಡಿಮಿರ್ ಜೆಲೆನ್ಸ್ಕಿ ನಡುವೆ ಬಿಸಿ ಚರ್ಚೆ ನಡೆದಿದೆ. ನೀವು ಶಾಂತಿ ಬಯಸಿದ್ರೆ ಮಾತ್ರ ಅಮೆರಿಕಕ್ಕೆ ಬನ್ನಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟು ಉಕ್ರೇನ್ ಅಧ್ಯಕ್ಷರನ್ನ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಹೊರಗಟ್ಟಿದ್ದಾರೆ. ಜೆಲೆನ್ಸ್ಕಿ ಯುದ್ಧವನ್ನು ಕೊನೆಗೊಳಿಸಲು ಬಯಸ್ತಾ ಇಲ್ಲ ಅಂತ ಆರೋಪಿಸುವ ಡೊನಾಲ್ಡ್ ಟ್ರಂಪ್ ಜೆಲೆನ್ಸ್ಕಿ ಶಾಂತಿಯತ್ತ ಸಾಗುವ ಬದಲು ಅಮೆರಿಕದ ಭಾಗವಹಿಸುವಿಕೆಯನ್ನ ಕೇವಲ ಒಂದು ಒಪ್ಪಂದವಂತ ನೋಡ್ತಾರೆ. ಅಮೆರಿಕದ ಮೂಲಕ ಶಾಂತಿ ಒಪ್ಪಂದಕ್ಕೆ ಹೋಗಲು ಜೆಲೆನ್ಸ್ಕಿ ಸಿದ್ಧರಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಜಂಟಿ ಹೇಳಿಕೆ, ಔತಣಕೂಟ, ಮಾತುಕತೆ ಎಲ್ಲವನ್ನ ಬಿಟ್ಟು ಜೆಲೆನ್ಸ್ಕಿ ತಮ್ಮ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ.